ನಮಸ್ಕಾರ ವೀಕ್ಷಕರೇ. ಜೀವನದ ಯಶಸ್ವಿನ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಾಸ್ತವಿಕ ಬದುಕಿನ ಕೆಲವು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದೇನೆ. ಆಲೋಚನೆಗಳು ಜೀವನದಲ್ಲಿ ಯಾವುದೇ ಕೆಲಸವಾಗಲಿ ಮನಸ್ಸಿಟ್ಟು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದರೆ ನೀವು ಯಶಸ್ವಿನ ಮೆಟ್ಟಲು ಹತ್ತಲು ಸಾಧ್ಯ. ಈ ಬಣ್ಣದ ಲೋಕದಲ್ಲಿ ಬಣ್ಣದ ಮಾತುಗಳು ಆಡಿ ಗುರಿ ಇಲ್ಲದೆ ಸಾಗಿದರೆ ಯಾವ ಯಶಸ್ಸಿನ ಮೆಟ್ಟಲು ಹತ್ತಲು ಸಾಧ್ಯವಿಲ್ಲ. ಗುರಿ ಇಟ್ಟು ಸಾಗಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಲು ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಮನುಷ್ಯ ಪಟ್ಟ ಅನುಮಾನವು ಸುಳ್ಳಾಗಬಹುದು, ಆದರೆ ಅವನಲ್ಲಿರುವ ಅನುಭವ ಯಾವತ್ತೂ ಸುಳ್ಳಾಗಲಾರದು. ಅನುಮಾನವು ಬರೀ ನಮ್ಮ ಮನಸ್ಸಿಗೆ ಕಲ್ಪನೆ ಆಗಿರುತ್ತದೆ, ಆದರೆ ಅನುಭವವು ಜೀವನದಲ್ಲಿ ನಿಜವಾಗಿ ಪಡೆದುಕೊಂಡ ತಿಳುವಳಿಕೆಯಾಗಿರುತ್ತದೆ. ನಮ್ಮ ಹತ್ತಿರ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ನಮ್ಮಲ್ಲಿ ಯಾವತ್ತೂ ಸಣ್ಣತನ ಇರಬಾರದು. ಏಕೆಂದರೆ ಮನುಷ್ಯನು ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಅವನಲ್ಲಿರುವ ಸಣ್ಣತನದಿಂದ. ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಎರಡು ಥರ ಯೋಚಿಸುತ್ತದೆ. ಅದು ಹೇಗೆಂದರೆ, ಯಾವುದೇ ಕೆಲಸದಲ್ಲಾಗಲಿ ಮಾಡಬೇಕು ಅಥವಾ ಬೇಡವೋ ಎಂದು ಮನಸ್ಸು ಕೆಲವೊಂದು ಸಲ ಹೊರಗಿನ ಮನಸ್ಸು ಹೇಳುತ್ತದೆ ಸಿಟ್ಟಾದವರನ್ನು ಮತ್ತೆ ಮಾತನಾಡಿಸಬಾರದು ಎಂದು, ಮತ್ತು ಒಳಗಿನ ಮನಸ್ಸು ಹೇಳುತ್ತದೆ ಯಾರನ್ನು ಕಳೆದುಕೊಳ್ಳಬಾರದು ಎಂದು. ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವು ಹಾಳಾಗದಂತೆ ನೋಡಿಕೊಳ್ಳಬೇಕು. ಇದುವೇ ಜೀವನ. ಬದುಕಿಗೊಂದು ಬಂಗಾರದ ಮಾತು, ಕಪ್ಪು ಕಪ್ಪು ಎಂದು ಹೇಳದಿರು, ಕಡೆಗಣಿಸದಿರು. ಇಲ್ಲಿ ಈ ಭೂಮಿ ಮೇಲೆ ನೇರಳೆ ಹಣ್ಣು ಕಪ್ಪಾಗಿಲ್ಲವೇ? ನೋಡಿ, ತಿನ್ನುವುದಕ್ಕೆ ಎಷ್ಟೊಂದು ಸಿಹಿ ಅಲ್ಲವೇ? ಕೆಂಪು ಕೆಂಪು ಎಂದು ಜೊಲ್ಲು ಸುರಿಸದಿರು ಮಾನವ. ಹತ್ತಿ ಹಣ್ಣು ಎಷ್ಟು ಕೆಂಪಾಗಿದೆ, ಆದರೆ ಏನು ಪ್ರಯೋಜನ? ಅದು ಬಿಡಿಸಿ ನೋಡು, ಗೊತ್ತಾಗೋದು ಅದರ ಬಣ್ಣ. ಸರಿಯಾಗಿ ತಿಳಿದು ನೋಡು ಅಣ್ಣ, ಅದರ ಒಳಗೆ ಬರೀ ಹುಳುಗಳೇ ಜಾಸ್ತಿ ಅಲ್ಲವೇ? ಇಲ್ಲಿ ಜೀವನದಲ್ಲಿ ಬಣ್ಣ ಮುಖ್ಯವಲ್ಲ, ಅದರ ಗುಣ ಮುಖ್ಯ, ಲಕ್ಷಣ ಮುಖ್ಯ. ಬಣ್ಣ ನೋಡಿ ಮರಳಾಗಬೇಡಿ, ಬಣ್ಣಕ್ಕಿಂತ ಗುಣವೇ ಮುಖ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಯಶಸ್ವಿನ ಕಿರೀಟ ಧರಿಸಬೇಕೆಂದರೆ ನೀವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ನೀವು ಹೊಳೆಯಬೇಕಾದರೆ ಕೊಳಕು ಮನಸ್ಸುಗಳ ಕಾಲು ತುಳಕ್ಕೆ ಕುಗ್ಗದೆ ಎದ್ದು ನಿಲ್ಲಬೇಕು. ತುಳಿದವರೆಲ್ಲ ತಲೆ ತಗ್ಗಿಸುವಂತೆ ಗೆದ್ದು ತೋರಿಸಬೇಕು. ಇದುವೇ ನಿಜವಾದ ಸಾಧನೆ. ಇಲ್ಲಿ
ನಾವಿರುವ ಸಮಾಜದಲ್ಲಿ ಮಾತು ಬರದ ನಾಗಿ ಬೇಕಾದರೂ ನಂಬಿ ಮಾತಿನಲ್ಲಿ ಮರಳು ಮಾಡುವ ಈ ನರಮನುಷ್ಯನನ್ನು ಯಾವತ್ತೂ ನಂಬಬೇಡ. ಏಕೆಂದರೆ ಅವನಲ್ಲಿ ಕಲ್ಮಶ ತುಂಬಿಕೊಂಡಿರುತ್ತದೆ. ನಮ್ಮಂತೆ ಮಾತನಾಡಿ ನಮ್ಮದೇ ತಿಂದು ಬೆನ್ನಿಗೆ ಚೂರಿ ಹಾಕುವರೇ ಈ ಕಲಿಯುಗದಲ್ಲಿ. ಮಾತು ಬಾರದ ನಾಯಿಗೆ ಒಂದು ರೊಟ್ಟಿ ಹಾಕಿದರೆ ನಿಯತ್ತಿನಿಂದ ಇಡೀ ದಿನ ನಾವು ಕೂಡಿಸಿದ ಜಾಗದಲ್ಲೇ ಕುಳಿತುಕೊಳ್ಳುತ್ತಿರುತ್ತದೆ. ಆದರೆ ಈ ಸ್ವಾರ್ಥ ಮನುಷ್ಯ ಹಾಗಲ್ಲ. ತನ್ನ ಅನುಕೂಲಕ್ಕಾಗಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಕ್ಷಣಕ್ಕೂ ಬಣ್ಣ ಬದಲಾಯಿಸುತ್ತಾನೆ. ಹೇಗಿದೆ ಪ್ರಪಂಚ, ಈಗಿನ ಜೀವನ. ಜೀವನದಲ್ಲಿ 6 ವೈರುಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡರೆ ನೀವು ಎಲ್ಲವೂ ಸಾಧಿಸುತ್ತೀರಿ. ಇವೆಲ್ಲವೂ ನಮ್ಮ ಮಾನಸಿಕ ಶಾಂತಿಗೆ ತೊಂದರೆ ಉಂಟು ಮಾಡುವ 6 ಶತ್ರುಗಳೆಂದೇ ಹೇಳ್ಬೋದು. 6 ಶತ್ರುಗಳೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವುಗಳನ್ನು ಜಯಿಸಿದರೆ ಮನುಷ್ಯನು ತನ್ನೆಲ್ಲ ಆಂತರಿಕ ಶತ್ರುಗಳನ್ನು ಗೆದ್ದಂತೆ. ಇವುಗಳ ಅರ್ಥ ಹೀಗಿದೆ. ಕಾಮ ಅಂದರೆ ಬಯಕೆ, ಕ್ರೋಧ ಅಂದರೆ ಕೋಪ, ಲೋಭ ಅಂದರೆ ಸಂಪತ್ತು, ಮೋಹ ಅಂದರೆ ಅತಿಯಾದ ಒಲವು, ಮದ ಅಂದರೆ ಅಹಂಕಾರ, ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು. ಮಾಡಿದ ತಪ್ಪಿಗೆ ಮನುಷ್ಯನೇ ಮುಖ್ಯವಾದರೆ ಮಾಡಿದ ತಪ್ಪನ್ನು ಮರೆಯಬೇಕು. ಒಂದು ವೇಳೆ ತಪ್ಪೇ ಮುಖ್ಯವಾದರೆ ಆ ಮನುಷ್ಯನನ್ನು ಮರೆಯಬೇಕು. ಏಕೆಂದರೆ ಕೆಲವೊಂದು ಸಲ ಯಾರೇ ಆಗಲಿ ಬೇಕಂತ ತಪ್ಪು ಮಾಡಿರಲ್ಲ, ಅವರ ಪರಿಸ್ಥಿತಿ ಅವರ ಹತ್ತಿರ ತಪ್ಪು ಮಾಡಿರಿಸುತ್ತೆ. ಮನುಷ್ಯನಲ್ಲಿ ಮಾನವೀಯ ಗುಣಗಳು ಇರಬೇಕು. ಕರುಣೆ ಇಲ್ಲದವನ ಮುಂದೆ ಕರಚಾಚಿ ಬೇಡಿಕೊಂಡರೆ ಕಣ್ಣೀರಿನ ಕಂಬನಿ ಒರೆಸುವನೇ. ಮಾನವೀಯತೆಯ ಮೌಲ್ಯದ ಗುಣಗಳೇ ಅವನಲ್ಲಿ ಇರುವುದಿಲ್ಲ. ಅಂದಮೇಲೆ ಅವನಲ್ಲಿ ಕರುಣೆ ಎಲ್ಲಿಂದ ಬರುವುದು? ನಿಯತ್ತಿ ಇಲ್ಲದ ಮನುಷ್ಯನಿಗೆ ನೀವು ಎಷ್ಟೇ ಮಾಡಿದರೂ ಸಹ ಕೊನೆಗೆ ಅವನು ಹೇಳುವನು, ನೀನೇನು ಮಾಡಿದೀಯಾ ಎಂದು. ಈ ಕಲಿಯುಗದಲ್ಲಿ ನಿಯತ್ತಿನಿಂದ ಇರುವರು ತುಂಬ ಕಡಿಮೆ. ಸತ್ಯ ಹೇಳುವವರ ಹತ್ತಿರ ಸಿಟ್ಟು ಜಾಸ್ತಿ, ಮತ್ತು ಸುಳ್ಳು ಹೇಳಿ ಮೋಸ ಮಾಡುವವರ ಹತ್ತಿರ ಪ್ರೀತಿಯ ಮಾತುಗಳು ಜಾಸ್ತಿ. ನಾವಿರುವ ಈ ಸಮಾಜದಲ್ಲಿ ನಮ್ಮ ಬದುಕಿಗೆ ನಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆಗಳೇ ನಾಳಿನ ಜೀವನಕ್ಕೆ ಅದ್ಭುತವಾದ ಶಕ್ತಿ ಇದ್ದಂತೆ. ಇವತ್ತಿನ ಕಷ್ಟಕ್ಕೆ ಭರವಸೆಯನ್ನು ಕಳೆದುಕೊಂಡು ಕೊರಗಿದರೆ ನಾಳಿನ ಉತ್ತಮ ಬದುಕನ್ನು ಕಳೆದುಕೊಂಡು ಕೊರಗಬೇಕಾಗುತ್ತದೆ. ಏಕೆಂದರೆ ಕಷ್ಟಗಳು ಮನುಷ್ಯನಿಗೆ ಬಾರದೆ ಗಿಡಮರಗಳಿಗೆ ಬರುತ್ತದ. ಈ ಸಮಾಜದಲ್ಲಿ ಬೇರೊಬ್ಬರು ಸರಿ ಇಲ್ಲ ಅಂತ ಹೇಳಬೇಕಾದರೆ ಇಲ್ಲಿ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರುತ್ತದೆ. ಈ ಕಲಿಯುಗದಲ್ಲಿ ಸಮಾಜದಲ್ಲಿ ಇಲ್ಲಿ ಜೀವನ ಮೌಲ್ಯ ಹೀಗೆ ಅಳೆಯುತ್ತಾರೆ ನೋಡಿ. ಸೌಂದರ್ಯವನ್ನು ಬಣ್ಣದಿಂದ ಗುರುತಿಸುತ್ತಾರೆ, ಕಲಿತ ವಿದ್ಯೆಯನ್ನು ಅಂಕಗಳಿಂದ ಅಳೆಯುತ್ತಾರೆ, ಮತ್ತು ಗೌರವವನ್ನು ಹಣದಿಂದ, ಆಸ್ತಿ, ಅಂತಸ್ತು, ಅಧಿಕಾರಗಳಿಂದ ಗುರುತಿಸುತ್ತಾರೆ. ಹೇಗಿದೆ ಈ ಲೋಕ? ನಮ್ಮ ಜೀವನದಲ್ಲಿ ನಮ್ಮ ಜೀವನ ಅನ್ನೋದು ಏನಾಯಿತು, ಏಕಾಯಿತು, ಹೇಗಾಯಿತು ಅನ್ನೋದು ಜೀವನವಲ್ಲ. ಏನೇ ಆಗಲಿ, ಏಕೆ ಆಗಲಿ, ಹೇಗೆ ಆಗಲಿ ಎಂದು ಮನಸ್ಸು ಗಟ್ಟಿ ಮಾಡಿ ಮನಸ್ಸಿನಿಂದ ಮುಂದೆ ಸಾಗೋದೇ ಜೀವನ.
ಜೀವನದಲ್ಲಿ ಈ ಸಮಾಜದ ಜನರಿಗೆ ಸಂಸ್ಕಾರ ಹೇಳಿಕೊಡಲು ಸನ್ಯಾಸ ಬೇಕಾಗಿಲ್ಲ, ಅನುಭವ ಹೇಳಲು ಪದವಿಗಳು ಪಡೆದವರೇ ಬೇಕಾಗಿಲ್ಲ, ಜನಸೇವೆ ಮಾಡಲು ಆಸ್ತಿ ಅಂತಸ್ತು ಅಧಿಕಾರಿ ಇವು ಯಾವೂ ಬೇಕಾಗಿಲ್ಲ. ಹೇಳುವ ಜ್ಞಾನ ಮಾಡುವ ಮನಸ್ಸೊಂದಿದ್ದರೆ ಸಾಕು ಸಕಲ ಕಾರ್ಯಸಿದ್ಧಿಗೆ. ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ನಾವು ಶಾಲೆಯಲ್ಲಿ ಕಲಿತ ವಿದ್ಯೆಯಲ್ಲಿ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ನಮ್ಮ ಮನೆಯಲ್ಲಿ ಕಲಿಯುವ ನೀತಿ ನಿಯಮಗಳಲ್ಲಿ ಸಂಸ್ಕಾರಗಳಲ್ಲಿ ಸ್ವಲ್ಪ ಕಡಿಮೆ ಆಗಬಾರದು. ಅಕ್ಷರ ಕಲಿತ ವ್ಯಕ್ತಿಯು ಜೀವನದಲ್ಲಿ ಭ್ರಷ್ಟನೂ ಆದರೂ ಆಗ್ಬೋದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನೂ ಆಗಲಾರನು. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.